ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಬಜೆಟ್ನಲ್ಲಿ ಚಾಮರಾಜನಗರಕ್ಕೆ ಹೆಚ್ಚಿನ ಅನುದಾನ ನೀಡಲು ಆಗ್ರಹ. ಡಿಸಿ ಕಚೇರಿ ಮುಂದೆ ತಮಟೆ ಬಾರಿಸಿ ವಿನೂತನ ಕರ್ನಾಟಕ ಸೇನಾ ಪಡೆ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ. ಚಾಮರಾಜನಗರ ರಾಜ್ಯದ ಮುಂಬರುವ ಬಜೆಟ್ನಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಅತಿ ಹೆಚ್ಚು ಅನುದಾನ ಮೀಸಲಿಡಬೇಕು ಎಂದು ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇಂದು ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಈ ಸಾಲಿನ ರಾಜ್ಯ ಬಜೆಟ್ ಮುಂದಿನ ತಿಂಗಳು ಪ್ರಾರಂಭ ಆಗ್ತಾ ಇದೆ. ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸಾಲಿನ ಬಜೆಟ್ನ ಮಂಡನೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಚಾಮರಾಜನಗರಕ್ಕೆ ಬಹಳಷ್ಟು ಸಾರಿ ಭೇಟಿಯನ್ನು ನೀಡಿ ಈ ಒಂದು ಜಿಲ್ಲೆಗೆ ಒಂದು ವಿಶೇಷವಾದಂಥ ಅಭಿಮಾನವನ್ನು ಅವರು ಇಟ್ಕೊಂಡಿದ್ದಾರೆ. ನಾವು ಈ ಸಾರಿಯ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಕೇಳೋದೇನಪ್ಪ ಅಂತಂದರೆ, ಚಾಮರಾಜನಗರ ಜಿಲ್ಲೆ ಇದೊಂದು ಗಡಿ ಜಿಲ್ಲೆ. ಈ ಗಡಿ ಜಿಲ್ಲೆ ಇರೋದ್ರಿಂದ ಈ ಭಾಗದಲ್ಲಿ ಬಡವರು, ಮಧ್ಯಮ ವರ್ಗದವರು, ಕಾರ್ಮಿಕರು, ಈ ಥರ ರೈತರು ಬಹಳಷ್ಟು ಜನ ಇದ್ದಾರೆ. ಈ ಸಾರಿಯ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಚಾಮರಾಜನಗರ ಜಿಲ್ಲೆಗೆ ವಿಶೇಷವಾದಂಥ ಅನುದಾನವನ್ನು ಕೊಡಲೇಬೇಕು. ಕನಿಷ್ಠ 5,000 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನ ಚಾಮರಾಜನಗರ ಜಿಲ್ಲೆಯ ಸರ್ವತೋನ್ಮುಖ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೊಡಲೇಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇವತ್ತು ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ತಮಟೆ ಚಳವಳಿ ಮಾಡುವ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದೀವಿ. ಮತ್ತು ಚಾಮರಾಜನಗರದಲ್ಲಿ ಈಗಾಗಲೇ ಬಿಸಿಲು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೆರೆಗಳು, ಬಹಳಷ್ಟು ಕೆರೆಗಳನ್ನ, ಆ ಕೆರೆಗಳಿಗೆ ನೀರನ್ನು ತುಂಬಿಸೋದ್ರ ಮೂಲಕ ರೈತರಿಗೆ, ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷವಾದಂಥ ಗಮನವನ್ನು ಕೊಟ್ಟು ಈ ಸಾರಿ ಬಜೆಟ್ನಲ್ಲಿ ಅನುದಾನವನ್ನು ಕೊಡಲೇಬೇಕು. ಮತ್ತು ಬಹಳ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಚಾಮರಾಜನಗರದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ. ಈ ವಿಶ್ವವಿದ್ಯಾಲಯ ಹೆಸರಿಗೆ ಮಾತ್ರ ವಿಶ್ವವಿದ್ಯಾಲಯ ಇದೆ, ಆದರೆ ಸರ್ಕಾರ ಈ ವಿಶ್ವವಿದ್ಯಾಲಯಕ್ಕೆ ಕೊಡಬೇಕಾದಂತ ಯಾವುದೇ ಸಹಕಾರ ಆಗಲಿ, ಅನುದಾನ ಆಗಲಿ, ಏನನ್ನು ಸಹ ಇದುವರೆಗೆ ಕೊಡ್ತಾ ಇಲ್ಲ. ಇದು ನಿಜವಾಗ್ಲೂ ಅತ್ಯಂತ ನೋವಿನ ಸಂಗತಿ. ಚಾಮರಾಜನಗರದ ವಿಶ್ವವಿದ್ಯಾನಿಲಯದ ಸಂಪೂರ್ಣ ಅಭಿವೃದ್ಧಿಗಾಗಿ ಈ ಸಾರಿ ಬಜೆಟ್ ನಲ್ಲಿ ಕನಿಷ್ಠ 100 ಕೋಟಿ ರೂಪಾಯಿಗಳನ್ನ ಸರ್ಕಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ. ಮತ್ತು ಕುಡಿಯ ನೀರು ಯೋಜನೆ ಬಹಳ ಮಂದಗತಿಯಲ್ಲಿ ಸಾಗ್ತಾ ಇದೆ. ಚಾಮರಾಜನಗರ ಪಟ್ಟಣಕ್ಕೆ 2ನೇ ಹಂತದ ಕುಡಿಯ ನೀರಿನ ಯೋಜನೆ ಬಹಳ ಮಂದಗತಿಯಲ್ಲಿ ನಡೀತಾ ಇದೆ. ತಕ್ಷಣ ಸರ್ಕಾರ ಇದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡೋದ್ರ ಮೂಲಕ ಕುಡಿಯ ನೀರಿನ ಸಮಸ್ಯೆಯನ್ನ ಈ ಭಾಗದಲ್ಲಿ ಬಗೆಹರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಮತ್ತು ಚಾಮರಾಜನಗರದ ಸಂಪೂರ್ಣ ಅಭಿವೃದ್ಧಿಗಾಗಿ ಮತ್ತು ಕಾಡಂಚಿನ ಗ್ರಾಮಗಳ ಜನಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವಿಚಾರವನ್ನು ಸರ್ಕಾರ ಮುಂದಿಟ್ಟುಕೊಂಡು ಅನುದಾನವನ್ನು ಕೊಡಬೇಕು. ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ತುಟ್ಟ ತುದಿಯ ಗಡಿ ಪ್ರದೇಶವಾದಂಥ ಚಾಮರಾಜನಗರದಲ್ಲಿ ಕನ್ನಡದ ಬೆಳವಣಿಗೆ, ಕನ್ನಡದ ಅಭಿವೃದ್ಧಿಗೋಸ್ಕರ ಈ ಸಾರಿ ಒಂದು ದೊಡ್ಡ ಕನ್ನಡ ಭವನವನ್ನ ಈ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಇನ್ನು ಬೇಕಾದಷ್ಟು ವಿಚಾರಗಳಿದೆ. ರಸ್ತೆ, ಕುಡಿಯ ನೀರು, ರೈತರದು ಮತ್ತು ವಿದ್ಯಾರ್ಥಿಗಳದು, ಪ್ರವಾಸೋದ್ಯಮ ಮತ್ತು ಉದ್ಯೋಗ, ಈ ತರ ಇನ್ನು ಬಹಳಷ್ಟು ಕ್ಷೇತ್ರಗಳಿಗೆ ಈ ಸರ್ಕಾರಿ ಆಸ್ಪತ್ರೆ, ಈ ರೀತಿ ಆರೋಗ್ಯ, ಈ ರೀತಿಯ ಬಹಳಷ್ಟು ವಿಚಾರಗಳನ್ನ ರಾಜ್ಯ ಸರ್ಕಾರ ಈ ಸಾರಿ ಇಟ್ಕೊಂಡು ಈ ಸಾರಿ ಬಜೆಟ್ ನಲ್ಲಿ ಚಾಮರಾಜನಗರಕ್ಕೆ ವಿಶೇಷವಾದಂಥ ಪ್ಯಾಕೇಜ್ ಅನ್ನ ಕೊಡುವುದರ ಮೂಲಕ ಈ ಜಿಲ್ಲೆಯನ್ನ ಉದ್ಧಾರ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದೀವಿ. ನೀವು ಚಾಮರಾಜನಗರಕ್ಕೆ ಬರ್ತೀರಿ, ಹೋಗ್ತೀರಿ, ಸಂತೋಷ. ಆದ್ರೆ ಬರೀ ಬಂದು ಹೋಗೋದ್ರಿಂದ ಏನು ಸಮಸ್ಯೆ ಬಗೆಹರಿದಿಲ್ಲ. ನೀವು
ನಿಜವಾಗ್ಲೂ ಈ ಜಿಲ್ಲೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪ್ರೀತಿ ಇದ್ರೆ ನೀವು ವಿಶೇಷವಾದಂತ ಅನುದಾನವನ್ನು ಕೊಡೋದ್ರ ಮೂಲಕ ಈ ಜಿಲ್ಲೆಯನ್ನ ನೀವು ಉದ್ಧಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದೀವಿ.